ಸರ್ಕಾರ ಜನಸಾಮಾನ್ಯರಿಗೆ ಡಬಲ್ ಶಾಕ್ ಕೊಡ್ತಾ ಇದೆ. ಬಡವರಿಗೆ ಬೇವು, ಕಾಂಗ್ರೆಸ್ ಸರ್ಕಾರಕ್ಕೆ ಬೆಲ್ಲ ಅನ್ನೋ ರೀತಿಯ ಪರಿಸ್ಥಿತಿ. ಹಾಲಿನ ದರ ಏರಿಕೆ ಬೆನ್ನಲ್ಲೇ ಇದೀಗ ವಿದ್ಯುತ್ ದರ ಕೂಡ ಏರಿಕೆ. ಇವತ್ತು ಸಂಜೆಯೇ ಕರೆಂಟ್ ದರ ಏರಿಕೆ ಬಗ್ಗೆ ಅಧಿಕೃತ ಘೋಷಣೆ ಹೊರಬೀಳಲಿದೆ. ಪ್ರತಿ ಯೂನಿಟ್ಗೆ 36 ಪೈಸೆ ದರ ಹೆಚ್ಚಳ ಬಹುತೇಕ ಫಿಕ್ಸ್. ಅದರಲ್ಲೂ ಹಬ್ಬ ಕಳೆದು ಮರುದಿನ ಏಪ್ರಿಲ್ 1ನೇ ತಾರೀಕು ಅವತ್ತಿನಿಂದಲೇ ಅನ್ವಯ ಆಗತ್ತೆ ವಿದ್ಯುತ್ನ ನೂತನ ದರ. ಬೆಳಗ್ಗೆ ಹಾಲಿನ ದರದಲ್ಲಿ ಏರಿಕೆ, ಸಂಜೆ ವಿದ್ಯುತ್ ದರ ಏರಿಕೆ. ಬಸ್, ಮೆಟ್ರೋ, ನೀರು, ಹಾಲು, ಕರೆಂಟ್ ಎಲ್ಲವೂ ದುಬಾರಿ. ಯುಗಾದಿ ಹಬ್ಬದ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರದಿಂದ ಬೆಲೆ ಏರಿಕೆಯ ಬರೆ ಜನಸಾಮಾನ್ಯರ ಮೇಲೆ ಅನ್ನೋ ಆರೋಪ ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇವತ್ತು ಸಂಜೆ ವಿದ್ಯುತ್ ದರ ಏರಿಕೆಯ ಬಗ್ಗೆ ಅಧಿಕೃತವಾದ ಪ್ರಕಟಣೆ ಹೊರಬೀಳಲಿದೆ. ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ ಪ್ರತಿ ಯೂನಿಟ್ಗೆ 36 ಪೈಸೆ ದರ ಹೆಚ್ಚಳ ಆಗುವುದು ಬಹುತೇಕ ಖಚಿತ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಲೀಟರ್ ಹಾಲಿನ ದರದಲ್ಲೂ ಏರಿಕೆ, ಯೂನಿಟ್ ವಿದ್ಯುತ್ನಲ್ಲೂ ಕೂಡ ಏರಿಕೆ. ಅಧಿಕೃತ ಘೋಷಣೆ ಒಂದೇ ಬಾಕಿ ವಿದ್ಯುತ್ ದರ ಏರಿಕೆ. ಸ್ಮಿತಾ, ಈ ಒಂದು ವಿಚಾರಕ್ಕೆ ಸಾರ್ವಜನಿಕರ ವಲಯದಲ್ಲಿ ಆಕ್ರೋಶ ಕೇಳಿಬಂದಿದೆ. ಯಾಕಂದ್ರೆ ಹಾಲಿನ ದರ 4 ರೂಪಾಯಿ ಏರಿಕೆ ಮಾಡಿದರೆ, ಇದೀಗ ವಿದ್ಯುತ್ ದರ 36 ಪೈಸಾ, ಅಂದ್ರೆ 3 ವರ್ಷ ದರವನ್ನ ಏರಿಕೆ, ಅಂದ್ರೆ ಈ ವರ್ಷ 36, ನೆಕ್ಸ್ಟ್ ವರ್ಷ 36 ಪೈಸಾ, ಹೀಗೆ ವರ್ಷ ದರ ಏರಿಕೆ ಮಾಡಲು ಇದೀಗ ಕೆಇಆರ್ಸಿ ಮುಂದಾಗಿದೆ. ಒಟ್ಟು 36 ಪೈಸಾ ಈ ಒಂದು ದರ ಏರಿಕೆ ಆಗುತ್ತೆ. ಏಪ್ರಿಲ್ 1ರಿಂದ ವಿದ್ಯುತ್ ದರ ಏರಿಕೆ ಆಗುತ್ತೆ. ಯಾಕಂದ್ರೆ ಈ ಹಿಂದೆ ಕೆಇಆರ್ಸಿ ಒಂದ್ ಕಡೆ ಗ್ರಾಹಕರಲ್ಲಿ ಏನೋ ಪಿಂಚಣಿ ಮತ್ತು ಅವರಿಗೆ ವಿಚಾರವಾಗಿ 36 ಪೈಸೆ ಜಾಸ್ತಿ ಮಾಡಿತ್ತು. ಇದೀಗ ವಿದ್ಯುತ್ ದರದಲ್ಲಿ ಸಹ 35 ಪೈಸೆ ಜಾಸ್ತಿ ಆಗಿದೆ. ಒಟ್ಟು 36 ಮತ್ತು 70 ಪೈಸೆ ಮೇಲೆ ಆಗುತ್ತೆ. ಹೀಗಾಗಿ ಎಲ್ಲ ಒಂದ್ ಕಡೆ ಸಾರ್ವಜನಿಕರು ಆಕ್ರೋಶ ಹೊರಾಗ್ತಿದ್ರೆ, ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಬಿಫೋರ್ ಎಲೆಕ್ಷನ್ ಮುಂಚೆ ದರ ಏರಿಕೆ ವಿಚಾರವಾಗಿ ಸಾಕಷ್ಟು ಹೋರಾಟ, ಆಕ್ರೋಶ ಜೋರಾಗಿತ್ತು. ಬಟ್ ಅವ್ರದೇ ಸರ್ಕಾರ ಬಂದೆ ಪ್ರತಿಯೊಂದು ದರ ಏರಿಕೆ ಆಗ್ತಿದೆ. ಯಾಕಂದ್ರೆ ಒಂದ್ ಕಡೆ ಆದಾಯ ನೆಪ ಹೇಳಿ ಆದಾಯ ಕೊರತೆ ಆಗ್ಬಹುದು ಮುಂದಿನ ದಿನಗಳಲ್ಲಿ ನೆಪ ಹೇಳಿ ಈಗ ದರ ಏರಿಕೆ ಮಾಡಲು ಮುಂದಾಗಿದ್ದಾರೆ. ಯಾಕಂದ್ರೆ ಹಾಲಿನ ದರ 4 ರೂಪಾಯಿ ಆಗಿದೆ, ವಿದ್ಯುತ್ ಬಿಲ್ 36 ಪೈಸೆ ಆಗುತ್ತೆ, ಬಸ್ ದರ ಏರಿಕೆ ಆಗಿದೆ, ನೀರಿನ ದರ ಏರಿಕೆ ಆಗ್ತಿದೆ, ಎಲ್ಲವೂ ದರ ಏರಿಕೆ ಆಗಿದ್ರೆ ಬಡವರು ಬದುಕುವುದು ಹೇಗೆ ಎಂಬುದು ಒಂದ್ ಕಡೆ ಸಾರ್ವಜನಿಕರು ಆಕ್ರೋಶ ಹೊರಾಗ್ತಿದ್ದಾರೆ. ಸ್ಮಿತಾ, ಈಗ ಹಬ್ಬದ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಬೇವು ಕೊಟ್ಟು ಸರ್ಕಾರ ಬೊಕ್ಕಸ ತುಂಬಿಸಿಕೊಳ್ಳೋ ಪ್ರಯತ್ನ ಮಾಡ್ತಿದ್ಯಾ ಅನ್ನೋ ಅನುಮಾನ ಕೂಡ. ವೀರೇಶ್, ಎಸ್ ಸ್ಮಿತಾ, ಗ್ಯಾರಂಟಿಗೆ ಹಣ ಹೊಂದಿಸಲು ಈ ಒಂದು ಪ್ಲಾನ್ ನಡೆದಿದೆ ಎಂಬುದೊಂದ್ ಕಡೆ ಜನಸಾಮಾನ್ಯರ ಮಾತಾಡ್ತಿದ್ರೆ. ಯಾಕಂದ್ರೆ ಒಂದ್ ಕಡೆ ಗ್ಯಾರಂಟಿ ಕೊಡ್ತಿದ್ರೆ, ಮತ್ತೊಂದ್ ಕಡೆ ಕಿತ್ಕೊಳ್ತಿದ್ರೆ. 4 ರೂಪಾಯಿ ಆಯ್ತದ್ರೆ ಮನೆಗೆ ಒಂದು ದಿನಕ್ಕೆ 1 ಲೀಟರ್ 2 ಲೀಟರ್ ಬೇಕಾಗುತ್ತೆ, ಅಲ್ಲೇ 8 ರೂಪಾಯಿ ಆಗುತ್ತೆ. ತಿಂಗಳ ಲೆಕ್ಕ ಹಾಕಿದ್ರೆ ಅಲ್ಲೇ ಹೋಗುತ್ತೆ 2,000 ರೂಪಾಯಿ. ಈಗ ಇಲ್ಲೊಂದ್ ಕಡೆ ಜನಸಾಮಾನ್ಯ ಕಡೆ ಆಕ್ರೋಶ ಹೊರಾಗ್ತದೆ, ನಮಗೆ ಗ್ಯಾರಂಟಿ ಬೇಕಿಲ್ಲ, ದರ ಕಡಿಮೆ ಮಾಡಿ ಅಂತ ಕಡೆ ಒತ್ತಾಯ ಜೊತೆಗೆ ಆಕ್ರೋಶ ಹೊರಾಗ್ತಿದ್ರೆ. ಹೀಗಾಗಿ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಲು ಸರ್ಕಾರ ಈ ಒಂದು ಪ್ಲಾನ್ ಮಾಡ್ತಿದೆ. ಯಾಕಂದ್ರೆ ಪ್ರತಿಯೊಂದು ದರ ಏರಿಕೆ ಆಗುತ್ತೆ. ಇದೀಗ ನೀರಿನ ದರ ಏರಿಕೆ ಆಗ್ಬಹುದು. ಯಾಕಂದ್ರೆ ಏಪ್ರಿಲ್ 1ರಿಂದ ಎಲ್ಲವೂ ದರ ಡಬಲ್ ಆಗ್ತಿದೆ. ನೀವೇನಾದ್ರೂ ಹೊಸ ಕಾರ್ ತಗೋಬೇಕಂದ್ರೆ ಅಲ್ಲಿ ಟ್ಯಾಕ್ಸ್ ಹಾಕಿದ್ದಾರೆ, ಲೈಫ್ ಟೈಮ್ ಟ್ಯಾಕ್ಸ್ ಹಾಕ್ತಿದ್ದಾರೆ. ಮತ್ತೊಂದ್ ಕಡೆ ಗಾಡಿಗಳು ಏನಾದ್ರೂ 2 ವೀಲರ್ ತಗೋಬೇಕಂದ್ರೆ ಅಲ್ಲಿ ಎಕ್ಸ್ಟ್ರಾ ಏಪ್ರಿಲ್ 1ರಿಂದ 400 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ, ಹಾಲಿಗೆ ಕೊಡಬೇಕಾಗುತ್ತೆ, ವಿದ್ಯುತ್ ಕೊಡಬೇಕಾಗುತ್ತೆ, ಬಸ್ಸಿಗೆ ಕೊಡಬೇಕಾಗುತ್ತೆ. ಹೀಗೆ ಎಲ್ಲವೂ ಕೊಡಬೇಕಾದ್ರೆ ಜನ ಬದುಕೋದು ಹೇಗೆ ಎಂಬುದು ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಸ್ಮಿತಾ, ರೈಟ್, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಜನಸಾಮಾನ್ಯರಿಗೆ ಡಬಲ್ ಶಾಕ್ ಕೊಡ್ತಾ ಇದೆ. ಬಡವರಿಗೆ ಬೇವು, ಕಾಂಗ್ರೆಸ್ ಸರ್ಕಾರಕ್ಕೆ ಬೆಲ್ಲ ಅನ್ನೋ ರೀತಿಯ ಪರಿಸ್ಥಿತಿ. ಹಾಲಿನ ದರ ಏರಿಕೆ ಬೆನ್ನಲ್ಲೇ ಇದೀಗ ವಿದ್ಯುತ್ ದರ ಕೂಡ ಏರಿಕೆ. ಇವತ್ತು ಸಂಜೆಯೇ ಕರೆಂಟ್ ದರ ಏರಿಕೆಯ ಬಗ್ಗೆ ಅಧಿಕೃತ ಘೋಷಣೆ ಹೊರಬೀಳಲಿದೆ. ಪ್ರತಿ ಯೂನಿಟ್ಗೆ 36 ಪೈಸೆ ದರ ಹೆಚ್ಚಳ ಬಹುತೇಕ ಫಿಕ್ಸ್. ಅದರಲ್ಲೂ ಹಬ್ಬ ಕಳೆದು ಮರುದಿನ ಏಪ್ರಿಲ್ 1ನೇ ತಾರೀಕು ಅವತ್ತಿನಿಂದಲೇ ಅನ್ವಯ ಆಗತ್ತೆ ವಿದ್ಯುತ್ನ ನೂತನ ದರ. ಬೆಳಗ್ಗೆ ಹಾಲಿನ ದರದಲ್ಲಿ ಏರಿಕೆ, ಸಂಜೆ ವಿದ್ಯುತ್ ದರ ಏರಿಕೆ. ಬಸ್, ಮೆಟ್ರೋ, ನೀರು, ಹಾಲು, ಕರೆಂಟ್ ಎಲ್ಲವೂ ದುಬಾರಿ. ಯುಗಾದಿ ಹಬ್ಬದ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರದಿಂದ ಬೆಲೆ ಏರಿಕೆಯ ಬರೆ ಜನಸಾಮಾನ್ಯರ ಮೇಲೆ ಅನ್ನೋ ಆರೋಪ ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇವತ್ತು ಸಂಜೆ ವಿದ್ಯುತ್ ದರ ಏರಿಕೆಯ ಬಗ್ಗೆ ಅಧಿಕೃತವಾದ ಪ್ರಕಟಣೆ ಹೊರಬೀಳಲಿದೆ. ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ ಪ್ರತಿ ಯೂನಿಟ್ಗೆ 36 ಪೈಸೆ ದರ ಹೆಚ್ಚಳ ಆಗುವುದು ಬಹುತೇಕ ಖಚಿತ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಲೀಟರ್ ಹಾಲಿನ ದರದಲ್ಲೂ ಏರಿಕೆ, ಯೂನಿಟ್ ವಿದ್ಯುತ್ನಲ್ಲೂ ಕೂಡ ಏರಿಕೆ. ಅಧಿಕೃತ ಘೋಷಣೆ ಒಂದೇ ಬಾಕಿ ವಿದ್ಯುತ್ ದರ ಏರಿಕೆ. ಸ್ಮಿತಾ, ಈ ಒಂದು ವಿಚಾರಕ್ಕೆ ಸಾರ್ವಜನಿಕರ ವಲಯದಲ್ಲಿ ಆಕ್ರೋಶ ಕೇಳಿಬಂದಿದೆ. ಯಾಕಂದ್ರೆ
ಹಾಲಿನ ದರ 4 ರೂಪಾಯಿ ಏರಿಕೆ ಮಾಡಿದರೆ ಇದೀಗ ವಿದ್ಯುತ್ ದರ 36 ಪೈಸಾ ಅಂದ್ರೆ 3 ವರ್ಷ ದರವನ್ನ ಏರಿಕೆ ಅಂದ್ರೆ ಈ ವರ್ಷ 36, ನೆಕ್ಸ್ಟ್ ವರ್ಷ 36 ಪೈಸಾ, ಹೀಗೆ ವರ್ಷ ದರ ಏರಿಕೆ ಮಾಡಲು ಇದೀಗ ಕೆಇಆರ್ಸಿ ಮುಂದಾಗಿದೆ. ಒಟ್ಟು 36 ಪೈಸಾ ಈ ಒಂದು ದರ ಏರಿಕೆ ಆಗುತ್ತೆ. ಏಪ್ರಿಲ್ 1ರಿಂದ ವಿದ್ಯುತ್ ದರ ಏರಿಕೆ ಆಗುತ್ತೆ. ಯಾಕಂದ್ರೆ ಈ ಹಿಂದೆ ಕೆಇಆರ್ಸಿ ಒಂದ್ ಕಡೆ ಆ ಗ್ರಾಹಕರಲ್ಲಿ ಏನೋ ಪಿಂಚಣಿ ಮತ್ತು ಅವರಿಗೆ ವಿಚಾರವಾಗಿ 36 ಪೈಸೆ ಜಾಸ್ತಿ ಮಾಡಿತ್ತು. ಇದೀಗ ವಿದ್ಯುತ್ ದರದಲ್ಲಿ ಸಹ 35 ಪೈಸೆ ಜಾಸ್ತಿ ಆಗಿದೆ. ಒಟ್ಟು 36 70 ಪೈಸೆ ಮೇಲೆ ಆಗುತ್ತೆ. ಹೀಗಾಗಿ ಎಲ್ಲ ಒಂದ್ ಕಡೆ ಸಾರ್ವಜನಿಕರು ಆಕ್ರೋಶ ಹೊರಾಗ್ತಿದ್ರೆ, ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಬಿಫೋರ್ ಎಲೆಕ್ಷನ್ ಮುಂಚೆ ದರ ಏರಿಕೆ ವಿಚಾರವಾಗಿ ಸಾಕಷ್ಟು ಹೋರಾಟ ಆಕ್ರೋಶ ಜೋರಾಗಿತ್ತು. ಬಟ್ ಅವ್ರದೇ ಸರ್ಕಾರ ಬಂದಿದೆ ಪ್ರತಿಯೊಂದು ದರ ಏರಿಕೆ ಆಗ್ತಿದೆ. ಯಾಕಂದ್ರೆ ಒಂದ್ ಕಡೆ ಆದಾಯ ನೆಪ ಹೇಳಿ ಆದಾಯ ಕೊರತೆ ಆಗ್ಬಹುದು ಮುಂದಿನ ದಿನಗಳಲ್ಲಿ ನೆಪ ಹೇಳಿ ಈಗ ದರ ಏರಿಕೆ ಮಾಡಲು ಮುಂದಾಗಿದ್ದಾರೆ. ಯಾಕಂದ್ರೆ ಹಾಲಿನ ದರ 4 ರೂಪಾಯಿ ಆಗಿದೆ, ವಿದ್ಯುತ್ ಬಿಲ್ 36 ಪೈಸೆ ಆಗುತ್ತೆ, ಬಸ್ ದರ ಏರಿಕೆ ಆಗಿದೆ, ನೀರಿನ ದರ ಏರಿಕೆ ಆಗ್ತಿದೆ, ಎಲ್ಲವೂ ದರ ಏರಿಕೆ ಆಗಿದ್ರೆ ಬಡವರು ಬದುಕುವುದು ಹೇಗೆ ಎಂಬುದು ಒಂದ್ ಕಡೆ ಸಾರ್ವಜನಿಕರು ಆಕ್ರೋಶ ಹೊರಾಗ್ತಿದ್ದಾರೆ. ಅಸ್ಮಿತಾ, ಈಗ ಹಬ್ಬದ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಬೇವು ಕೊಟ್ಟು ಸರ್ಕಾರ ಬೊಕ್ಕಸ ತುಂಬಿಸಿಕೊಳ್ಳೋ ಪ್ರಯತ್ನ ಮಾಡ್ತಿದ್ಯಾ ಅನ್ನೋ ಅನುಮಾನ ಕೂಡ. ವೀರೇಶ್, ಎಸ್ ಸ್ಮಿತಾ, ಗ್ಯಾರಂಟಿಗೆ ಹಣ ಹೊಂದಿಸಲು ಈ ಒಂದು ಪ್ಲಾನ್ ನಡೆದಿದೆ ಎಂಬುದೊಂದ್ ಕಡೆ ಜನಸಾಮಾನ್ಯರ ಮಾತಾಡ್ತಿದ್ರೆ. ಯಾಕಂದ್ರೆ ಒಂದ್ ಕಡೆ ಗ್ಯಾರಂಟಿ ಕೊಡ್ತಿದ್ರೆ, ಮತ್ತೊಂದ್ ಕಡೆ ಕಿತ್ಕೊಳ್ತಿದ್ರೆ. 4 ರೂಪಾಯಿ ಆಯ್ತಿದ್ರೆ ಮನೆಗೆ ಒಂದು ದಿನಕ್ಕೆ 1 ಲೀಟರ್ 2 ಲೀಟರ್ ಬೇಕಾಗುತ್ತೆ, ಅಲ್ಲೇ 8 ರೂಪಾಯಿ ಆಗುತ್ತೆ. ತಿಂಗಳ ಲೆಕ್ಕ ಹಾಕಿದ್ರೆ ಅಲ್ಲೇ ಹೋಗುತ್ತೆ 2,000 ರೂಪಾಯಿ. ಈಗ ಇಲ್ಲೊಂದ್ ಕಡೆ ಜನಸಾಮಾನ್ಯ ಕಡೆ ಆಕ್ರೋಶ ಹೊರಾಗ್ತಿದ್ರೆ, ನಮ್ಗೆ ಗ್ಯಾರಂಟಿ ಬೇಕಿಲ್ಲ, ದರ ಕಡಿಮೆ ಮಾಡಿ ಅಂತ ಕಡೆ ಒತ್ತಾಯ ಜೊತೆಗೆ ಆಕ್ರೋಶ ಹೊರಾಗ್ತಿದ್ರೆ. ಹೀಗಾಗಿ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಲು ಸರ್ಕಾರ ಈ ಒಂದು ಪ್ಲಾನ್ ಮಾಡ್ತಿದೆ. ಯಾಕಂದ್ರೆ ಪ್ರತಿಯೊಂದು ದರ ಏರಿಕೆ ಆಗುತ್ತೆ. ಇದೀಗ ನೀರಿನ ದರ ಏರಿಕೆ ಆಗ್ಬಹುದು. ಯಾಕಂದ್ರೆ ಏಪ್ರಿಲ್ 1ರಿಂದ ಎಲ್ಲವೂ ದರ ಡಬಲ್ ಆಗ್ತಿದೆ. ನೀವೇನಾದ್ರೂ ಹೊಸ ಕಾರ್ ತಗೋಬೇಕಂದ್ರೆ ಅಲ್ಲಿ ಟ್ಯಾಕ್ಸ್ ಹಾಕಿದ್ದಾರೆ, ಲೈಫ್ ಟೈಮ್ ಟ್ಯಾಕ್ಸ್ ಹಾಕ್ತಿದ್ದಾರೆ. ಮತ್ತೊಂದ್ ಕಡೆ ಗಾಡಿಗಳು ಏನಾದ್ರೂ 2 ವೀಲರ್ ತಗೋಬೇಕಂದ್ರೆ ಅಲ್ಲಿ ಎಕ್ಸ್ಟ್ರಾ ಏಪ್ರಿಲ್ 1ರಿಂದ 400 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ, ಹಾಲಿಗೆ ಕೊಡಬೇಕಾಗುತ್ತೆ, ವಿದ್ಯುತ್ ಕೊಡಬೇಕಾಗುತ್ತೆ, ಬಸ್ಸಿಗೆ ಕೊಡಬೇಕಾಗುತ್ತೆ. ಹೀಗೆ ಎಲ್ಲವೂ ಕೊಡಬೇಕಾದ್ರೆ ಜನ ಬದುಕೋದು ಹೇಗೆ ಎಂಬುದು ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಸ್ಮಿತಾ, ರೈಟ್, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಜನಸಾಮಾನ್ಯರಿಗೆ ಡಬಲ್ ಶಾಕ್ ಕೊಡ್ತಾ ಇದೆ. ಬಡವರಿಗೆ ಬೇವು, ಕಾಂಗ್ರೆಸ್ ಸರ್ಕಾರಕ್ಕೆ ಬೆಲ್ಲ ಅನ್ನೋ ರೀತಿಯ ಪರಿಸ್ಥಿತಿ. ಹಾಲಿನ ದರ ಏರಿಕೆ ಬೆನ್ನಲ್ಲೇ ಇದೀಗ ವಿದ್ಯುತ್ ದರ ಕೂಡ ಏರಿಕೆ. ಇವತ್ತು ಸಂಜೆಯೇ ಕರೆಂಟ್ ದರ ಏರಿಕೆ ಬಗ್ಗೆ ಅಧಿಕೃತ ಘೋಷಣೆ ಹೊರಬೀಳಲಿದೆ. ಪ್ರತಿ ಯೂನಿಟ್ಗೆ 36 ಪೈಸೆ ದರ ಹೆಚ್ಚಳ ಬಹುತೇಕ ಫಿಕ್ಸ್. ಅದರಲ್ಲೂ ಹಬ್ಬ ಕಳೆದು ಮರುದಿನ ಏಪ್ರಿಲ್ 1ನೇ ತಾರೀಕು ಅವತ್ತಿನಿಂದಲೇ ಅನ್ವಯ ಆಗತ್ತೆ ವಿದ್ಯುತ್ನ ನೂತನ ದರ. ಬೆಳಗ್ಗೆ ಹಾಲಿನ ದರದಲ್ಲಿ ಏರಿಕೆ, ಸಂಜೆ ವಿದ್ಯುತ್ ದರ ಏರಿಕೆ. ಬಸ್, ಮೆಟ್ರೋ, ನೀರು, ಹಾಲು, ಕರೆಂಟ್ ಎಲ್ಲವೂ ದುಬಾರಿ. ಯುಗಾದಿ ಹಬ್ಬದ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರದಿಂದ ಬೆಲೆ ಏರಿಕೆಯ ಬರೆ ಜನಸಾಮಾನ್ಯರ ಮೇಲೆ ಅನ್ನೋ ಆರೋಪ ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇವತ್ತು ಸಂಜೆ ವಿದ್ಯುತ್ ದರ ಏರಿಕೆಯ ಬಗ್ಗೆ ಅಧಿಕೃತವಾದ ಪ್ರಕಟಣೆ ಹೊರಬೀಳಲಿದೆ. ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ ಪ್ರತಿ ಯೂನಿಟ್ಗೆ 36 ಪೈಸೆ ದರ ಹೆಚ್ಚಳ ಆಗುವುದು ಬಹುತೇಕ ಖಚಿತ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಲೀಟರ್ ಹಾಲಿನ ದರದಲ್ಲೂ ಏರಿಕೆ, ಯೂನಿಟ್ ವಿದ್ಯುತ್ನಲ್ಲೂ ಕೂಡ ಏರಿಕೆ. ಅಧಿಕೃತ ಘೋಷಣೆ ಒಂದೇ ಬಾಕಿ, ವಿದ್ಯುತ್ ದರ ಏರಿಕೆ. ಸ್ಮಿತಾ, ಈ ಒಂದು ವಿಚಾರಕ್ಕೆ ಸಾರ್ವಜನಿಕರು ವಲಯದಲ್ಲಿ ಆಕ್ರೋಶ ಕೇಳಿಬಂದಿದೆ. ಯಾಕಂದ್ರೆ ಹಾಲಿನ ದರ 4 ರೂಪಾಯಿ ಏರಿಕೆ ಮಾಡಿದರೆ ಇದೀಗ ವಿದ್ಯುತ್ ದರ 36 ಪೈಸಾ ಅಂದ್ರೆ 3 ವರ್ಷ ದರವನ್ನ ಏರಿಕೆ ಅಂದ್ರೆ ಈ ವರ್ಷ 36, ನೆಕ್ಸ್ಟ್ ವರ್ಷ 36 ಪೈಸಾ, ಹೀಗೆ ವರ್ಷ ದರ ಏರಿಕೆ